ನನ್ನ ದೋಸ್ತರೆಲ್ಲ ಕೂಡಿ ಬಂದವ್ರಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಬಾರ್ಡರ್ ಮ್ಯಾಗಿರುವ ಕಾಳ ಭೈರವನ ಜಾತ್ರೆಗೆ. ನಮಸ್ಕಾರ ದೇವ್ರ, ನಾ ನಿಮ್ಮ ಮಯೂರ. ಹರ್ಯಾಗ ಸ್ವಲ್ಪ ಲಗೇಜ್ ಅದ ರೆಡಿ ಆಗಿ ನನ್ನ ಬ್ಲಾಕ್ ಪರಿನ ಗಿಚ್ ಹಂಗ ತೊಳೆದ ಗಿಚ್ ಗಿಲ್ಗಿಲಿ ಹಂಗ ರೆಡಿ ಮಾಡಿ ಇಟ್ಟಿನ್ರಿ. ಅಲ್ಲಿಂದ ನಮ್ಮ ಟಗರ್ ಒಳಗೆ ಮೇವ್ ಹಾಕಿ ನೆಳ ಕಟ್ಟಿದ್ವು. ಓಯ್ ಅಲ್ಲಿ ನೋಡಲಿ, ಅಲ್ಲಿ ಕೊಟ್ಟೆ ನೋಡಲಿ, ಹೋಗಲಿ ನೋಡ. ಭಾಳ ದಿವ್ಸಲೆ ಫ್ಯಾಮಿಲಿ ಕಡೆ ಬಂದನ್ರಿ. ನನ್ನ ಫ್ಯಾಮಿಲಿ, ನನ್ನ ಮನೆ, ನಾ ಹೆಂಗಿರ್ತಾನಂತ ಎಲ್ಲ ತೋರಿಸ್ತಾ ನಿಮ್ಗೆ ಅಷ್ಟೋ ತನಕ ನಂಗೆ ಫಾಲೋ ಮಾಡಿ ಇಟ್ಟಿರಿ. ಇವತ್ತ ಕಾಳಭೈರಿ ಜಾತ್ರೆ ಐತ್ರಿ, ಅದಕ್ಕಾಗಿ ದೇವು ಹೇಳಿನಿ ಹೋಗೋಣ ಬಾತ. ನಮ್ಮ ದೇವು 10 ಮಿನಿಟ್ದಾಗ ರೆಡಿ ಆಗಿ ಗಿಚ್ ಗಿಲ್ಗಿಲಿ ಹಂಗ ಬಂದ್ ಬಿಟ್ಟ. ಮತ್ತೆ ತಡ ಮಾಡ್ತೀರಿ, ನಾ ದೇವು ಬೆಂಕಿ ಬಸ್ಸು ಮೊನ್ನೆ ಮದುವೆ ಆದ ಬಂಡ ಬಾವು ಎಲ್ಲಾರು ಕೂಡಿ ಹಾದೂರಿ ಕಾಳಭೈರವನ ಜಾತ್ರೆಗೆ. ಈ ಕಾಳಭೈರವನ ದೇವಸ್ಥಾನ ಸೇಮ್ ಟು ಸೇಮ್ ಕೇದಾರ್ನಾಥ್ ದೇವಸ್ಥಾನದ ಹಂಗ ಕಾಣ್ತೈತಿ. ಈ ದೇವಸ್ಥಾನ ಗಡಿಂಗ್ಲೋಸ್ ತಾಲೂಕದಾಗ ಮತ್ತ ಗಡಿಂಗ್ಲೋಸ್ ದಿಂದ 4-5 ಕಿಲೋಮೀಟರ್ ದೂರದಾಗ ಐತ್ರಿ. ಬಿಸಿ ಬಿಸಿ ಬಿಸಿಲಾಗ ದೇವಸ್ಥಾನಕ್ಕೆ ಬಂದ ತಿಲಕ ಹಚ್ಕೊಂಡ ನಮ್ಮ ಪಯಣ ನಡೆಸಿದ್ರಿ ಕಾಳಭೈರವ ದರ್ಶನದ ಕಡೆಗೆ. ದೇವರಾಜ ಸೇವ್ಯಮಾನ ಪಾವನಾಗ್ರಿ ಪಂಕಜಂ ಜ್ಞಾನಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ. ಅಂತೂ ಇಂತೂ ಒಂದು ತಾಸು ಲೈನ್ದಾಗ ನಿಂತ ದರ್ಶನ ಪಡ್ಕೊಂಡ್ರಿ. ಅಲ್ಲಿಂದ ಸ್ವಲ್ಪ ಜಾತ್ರಾ ತಿರುಗಾಡಿ ಮನಿಗ್ ಬಂದು ಮತ್ತ ನಾ ಸಂಗು ಕೂಡಿ ಸಂಜಕ ಗಡಿಂಗ್ಲೋಸ್ ಹೋದ್ರಿ. ಯಾಕಂದ್ರ ನಮ್ಮ ಅಣ್ಣಾಗ ಕಾಲ್ ನೋವು ಐತಿ, ಅತ್ರ ಟ್ಯಾಬ್ಲೆಟ್ ತರಕಾಗಿ. ಆ ಟ್ಯಾಬ್ಲೆಟ್ ತಗೊಂಬಂದ ಮನಿಗ್ ಬಂದ ಮುಕ್ಳಿ ಉರ್ಸಿಲ್ರಿ. ನಮ್ ಹುಡುಗರ್ ಅಂದ್ರು ದಬಾ ಊಟಕ್ಕೆ ಹೋಗು ನಡಿ ಅಂತ. ಮತ್ತೆ ತಡ ಮಾಡ್ತೀರಿ, ನಾವೆಲ್ಲ ಹುಡುಗರು ಕೂಡಿ ಹೋದ್ರಿ ಹಲ್ಕರ್ನಿಗೆ ದಬಾಕ ಊಟ ಮಾಡಕ್ಕಾಗಿ. ಶಿಸ್ತಂಗೆ ಊಟ ಮಾಡಿ ಮನಿಗ್ ಬಂದೂರಿ. ಮತ್ತ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಫಾಲೋ ಮಾಡ್ರಿ.